ಸಿಎಂ ಕುರ್ಚಿಯ ಫೈಟ್ ಆಗ್ತಿರುವಂತಹ ಈ ಸಂದರ್ಭದಲ್ಲೇ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಬಿಟ್ಟಿದ್ದಾರೆ. ಇತ್ತೀಚೆಗೆ ದೆಹಲಿಗೂ ಕೂಡ ತಮ್ಮ ಆಪ್ತ ವಲಯದವರೆಲ್ಲರನ್ನೂ ಕೂಡ ಕರ್ಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಮಾತನಾಡಿಸಿದ್ರು, ಒಂದಿಷ್ಟು ದಾಳವನ್ನ ಉಳಿಸಿದ್ರು. ಸಿದ್ದರಾಮಯ್ಯ ಅವರ ನಂತರದಲ್ಲಿ ಎರಡನೆಯ ನಾಯಕ ಬೆಳಿಬೇಕು, ಮುಂದಿನ ಚುನಾವಣೆಗೆ ಇವರು ಗೆಲ್ಲಬೇಕಂತಂದ್ರೆ ಅಹಿಂದ ವರ್ಗಕ್ಕೆ ಅಧ್ಯಕ್ಷ ಸ್ಥಾನವನ್ನ ನೀಡುವಂತೆ ಆಗ್ರಹಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಜೊತೆಯಲ್ಲಿ ಅನೇಕರು ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ಸರ್ ದೆಹಲಿಗೆ ಏನಾದ್ರು ಹೋಗ್ತೀರಾ ಸರ್? ಇಲ್ಲ ಸರ್. ಸರ್ ದೆಹಲಿಗೆ ಹೋಗ್ತೀರಾ ಸರ್? ಜಾರಕಿಹೊಳಿ ಅವರು ನಿಮ್ಮ ಜೊತೆ ಏನಾದ್ರು ಮಾತಾಡಿದ್ದಾರೆ? ಜಾರಕಿಹೊಳಿ ನಮ್ಮ ಹಿರಿಯ ಲೀಡರು, ನನ್ನ ಜೊತೆ ವರ್ಕಿಂಗ್ ಫ್ರೆಂಡ್ ಆದವರು, ವಾರಕ್ಕೊಂದ್ಸತಿ ಮಾತಾಡ್ತಾ ಇದ್ದೀವಿ, ಇಬ್ಬರು ಹಂಚ್ಕೊಳ್ತಾ ಇದ್ದೀವಿ, ಸಮಾನ ಮನಸ್ಸು. ಅವ್ರಿಗೂ ಪಕ್ಷದ ಬಗ್ಗೆ ಅಪಾರವಾದ ಚಿಂತನೆ ಇದೆ. ಈ ಸರ್ಕಾರ ಮತ್ತೆ ವಾಪಸ್ ತರಬೇಕು ಅಂತ ನಾವೆಲ್ಲ ಯೋಜನೆಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಈ ಸರ್ಕಾರ ವಾಪಸ್ ಬರ್ತದೆ. ಅಹಿಂದ ಯಾರು ನಾವು ಅವ್ರಿಗೆ ಅಹಿಂದ ಮಾಡಕ್ಕೆ ಅವ್ರ ಕೆಪಾಸಿಟಿ ಇಲ್ಲ ಅಂತ ಹೇಳಿದವ್ರು ಯಾರು? ಅಲ್ಲ, ಯಾರು ಹೇಳ್ದವ್ರು ಯಾರು? ಒಂದೇ ಅವ್ರು ಮಾಡೋದು ಮಾಡಲಿ, ಎಲ್ಲ ಕ್ಲೇಮ್ ಮಾಡ್ತಾರೆ. ಈ ಪರಮೇಶ್ವರ್ ಕೇಳ್ತಾ ಇದ್ದಾರೆ, ಭಾಳ ಜನ ಕೇಳ್ತಾರೆ. ಅಧ್ಯಕ್ಷಗಿರಿ, ಚೀಫ್ ಮಿನಿಸ್ಟರ್ ಪೋಸ್ಟು ಕೇಳ್ತಾರೆ, ಅಧ್ಯಕ್ಷರು ಕೇಳ್ತಾರೆ. ಅಹಿಂದ ವರ್ಗದವ್ರಿಗೆ ಅವರು ಸತೀಶ್ ಅವ್ರಿಗೆ ಮೊದಲಿಂದ ಗಂಟೆ ಮಾಡ್ಕೊಂಬಂದಿರೋ ಅವ್ರು ಕೇಳೋದ್ರಿಂದ ಏನು ತಪ್ಪಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ದಲಿತ ಸಿಎಂ ಆಯಿತು, ಜೊತೆಯಲ್ಲಿ ಈಗ ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ಸೀಟ್ ಮೇಲಂತೂ ಆಲ್ರೆಡಿ ಕಣ್ಣಿಟ್ಬಿಟ್ಟಿದ್ದಾರೆ. ಇನ್ನು ಯಾವ ಕುರ್ಚಿ ಖಾಲಿದೆ ಅಂತ ಕಾಂಗ್ರೆಸ್ನಲ್ಲಿ? ಒಂದು ಕಡೆ ಊರು ಹೊತ್ತಿ ಉರಿತಾ ಇದೆ. ಇವರಿರಲಿ ಕುರ್ಚಿಗೆ ಒದ್ದಾಟ, ಹೋರಾಟ. ನನಗೆ ಅಧ್ಯಕ್ಷಗಿರಿ ಕೊಡಿ, ನನಗೆ ಸಿ ಎಂ ಗಿರಿ ಕೊಡಿ, ನಾನು ಬಿಟ್ಟು ಹೋಗಲ್ಲ ಅಂತ ಒಂದು ವರ್ಗ, ಹೌದು, ಇಲ್ಲ ನಾನು ಬಿಟ್ಟು ಬಿಡದೆ ಪಟ್ಟಿಡದೆ ನಿಂತ್ಕೋತೀನಿ ಅಂತ ಇನ್ನೊಂದು ವರ್ಗ. ಸಮಾಜ ಸುಟ್ಟು ಬೂದಿ ಆದ್ರೂ ಇವ್ರದ್ದೇ ಆದ ವ್ಯಾಮೋಹ ಇದ್ದೇ ಇರುತ್ತೆ. ಹೌದು. ಈಗ ಸತೀಶ್ ಜಾರಕಿಹೊಳಿ ಕೇಳೋದ್ರಲ್ಲಿ ತಪ್ಪು ಅನ್ನೋದಂತಲ್ಲ, ಸಮಯ ಸಂದರ್ಭ ಅವರ ದಾಳ ಉರುಳಿಸಿದ್ರು. ಮೊನ್ನೆ ರಾಜಣ್ಣ ಮತ್ತು ಜಾರಕಿಹೊಳಿ ಹೋದಾಗಲೇ ಏನೋ ಒಂದು ತಂತ್ರಗಾರಿಕೆ ನಡೆಯುತ್ತೆ, ಅಲ್ಲೊಂದು ದಾಳ ಉರುಳುತ್ತೆ ಅನ್ನುವಂಥದ್ದು ಸ್ಪಷ್ಟತೆ ಇತ್ತು. ಇವತ್ತು ಅದಕ್ಕೊಂದು ನಿಲುವಿಗೆ ಬಂದಂತೆ ಇವತ್ತು ಬ್ಲಾಸ್ಟ್ ಆಗಿದೆ. ಸೊ ಅವರ ಪ್ರಕಾರ ಎಲ್ಲವೂ ದಲಿತ ವರ್ಗಕ್ಕೆ ಕೊಡಬೇಕು ಅನ್ನುವಂಥದ್ದು ಇದೆ. ಅಂದರೆ ಸಿ ಎಮ್ನು ದಲಿತರನ್ನು ಮಾಡಿ, ಹೌದು, ಅಧ್ಯಕ್ಷಗಿರಿನೂ ದಲಿತರಿಗೆ ಕೊಡಿ ಅನ್ನುವಂಥದ್ದೇನೇ ಇದೆ. ಅಂದರೆ ಈಗ ಕೊನೆಯ 2.5 ವರ್ಷ ಏನು 2 ವರ್ಷ ಅವಧಿ ಇದೆ, ಹೌದು, ಇಲ್ಲಿ ಎಲ್ಲವನ್ನೂ ಕೂಡ ಇದು ಕೊಡಿ ಅನ್ನುವಂಥದ್ದು. ಎರಡು ಕೇಳಿದಾಗ ಒಂದಾದರೂ ದಕ್ಕತ್ತೆ ಅನ್ನುವಂಥದ್ದು. ಹೌದು, ಎರಡು ಸಿ ಎಮ್ ಕೊಡಿ, ಇದು ಕೊಡಿ ಅಂತಾರೆ, ಯಾವುದಾದ್ರೂ ಒಂದಾದರೂ ದಕ್ಕಲಿ. ಹೌದು, ಸ್ವಾಮಿ ಕೇಳಿದ್ದು ಸ್ವಕಾರ್ಯಕ್ಕಾದ್ರೂ ಫಲ ಸಿಗಲಿ ಅಂತ, ಅಂದ್ರೆ ಅಧ್ಯಕ್ಷಗಿರಿ ಆದ್ರೂ ನನಗೆ ಸಿಗಲಿ ಅಂತ ಸತೀಶ್ ಜಾರಕಿಹೊಳಿ ಅವರು ಸೌಮ್ಯವಾಗಿ ಕೇಳಿದ್ದಾರೆ. ಅವರು, ಹೌದು, ದಲಿತ ಮುಖಂಡ ಅಂತೇಳಿ. ಯತೀಂದ್ರ ಅವರು ಕೂಡ ನಮ್ಮ ಅಪ್ಪ ಹೋದ ಮೇಲ್ಗಡೆ ಇವರೇ ಮುಂದಾಳುತ್ತಾ ಅಥವಾ ಮುಂಚೂಣಿ ನಾಯಕರಾಗಿ ಮುನ್ನುಗ್ಬೇಕು ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹಿಂದಕ್ಕೆ. ಹೌದು, ಅದನ್ನು ಪರಿಗಣನೆಗೆ ತಗೊಂಡ್ರೆ ಇವರು ನಾನು ಸಿದ್ದರಾಮಯ್ಯ ಅವ್ರ ನಂತರ ಇನ್ನೊಬ್ಬ ನಾಯಕನಾಗಿ ಪ್ರಬಲವಾಗಿ ಗುರುತಿಸ್ಕೋಬೇಕು ಅನ್ನುವಂಥ ಚಾಲ್ತಿಗೆ ಬಂದಂಗಿದೆ. ಹೌದು, ಆ ಬಣದ ಮುಂಚೂಣಿ ನಾಯಕನೂ ಹೌದು. ಹೌದು, ಇವತ್ತೇನಾದರೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಟಕ್ಕರ್ ಕೊಟ್ಕೊಂಡು ಬಂದಿರುವಂಥದ್ದು ಏನಾದರೂ ಇದ್ರೆ, ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸ್ಕೊಂಡು ಸ್ಪಷ್ಟವಾದ ನಿಲುವಲ್ಲಿ ಕೂತ್ಕೊಂಡಿದ್ದಿದ್ರೆ, ಯಾಕಂದ್ರೆ ಸಾಹುಕಾರ ಯಾವುದೇ ಆಮಿಷಕ್ಕೆ ಒಳಗಾಗುವಂಥ ಪ್ರಶ್ನೆನೇ ಇಲ್ವೇ ಇಲ್ಲ. ನನಗೆ ಸರ್ಕಾರದ ಅಡಿಯಲ್ಲಿ ಸಿಗುವಂಥದ್ದು ಸಿಕ್ಕಿದೆ, ಆದರೆ ಪಕ್ಷದ ಅಡಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಡಿ ಅಂತ ಸರ್ಕಾರದ ಅಡಿಯಲ್ಲಿ ಕೊಟ್ಟಿದ್ದೀರಿ. ಆದರೆ ಪಕ್ಷದ ನಿಷ್ಠಾವಂತ ನಾನು, ಹಿಂದುಳಿದ ನಾಯಕ, ಹೌದು, ದಲಿತ ನಾಯಕ, ನಮಗೊಂದು ಅಧ್ಯಕ್ಷಗಿರಿ ಕೊಟ್ಟುಬಿಡಿ. ಅವರು ಆಯ್ತು, ಈಗ 6 ವರ್ಷ ಆಗುತ್ತೆ. ಹೌದು, ಡಿ ಕೆ ಶಿವಕುಮಾರ್ ಅವ್ರದ್ದು 6 ವರ್ಷ ಆಗುತ್ತೆ. ಮಾರ್ಚ್ 10ನೇ ತಾರೀಕಿನ 6 ವರ್ಷ ಆಗುತ್ತೆ. 6 ವರ್ಷ ಆಯಿತು. ಈಗ ಅವರ ಬದಲಿ ವ್ಯವಸ್ಥೆಗೆ ನಮಗೆ ಕೊಡಿ ಅಂತೇಳಿ. ಅಂದರೆ ಅವರು ಸಿ ಎಂ ಆಗಬೇಕು ಅಂತ ಹೊರಟಾಗ, ಹೌದು, ಚುಚ್ಚಿ ಎಳೆಯೋದಕ್ಕೆ ಇದೊಂದು ಒಳ್ಳೆ ಅಸ್ತ್ರ. ಹೌದು, ಸತೀಶ್ ಜಾರಕಿಹೊಳಿ ಅವರ ತಂತ್ರಗಾರಿಕೆ ಏನಿದೆ, ಸೊ ನೀವು ಮುಂದಕ್ಕೆ ಹೋಗ್ತೀರಾ, ಆಯ್ತು, ನಿಮಗೆ ಅದಕ್ಕೆ ನಾವು ಇರ್ತೀವಿ ಅಂತ ಬಿಟ್ಟು ಒಂದು ಚುಚ್ಚಿ ಎಳಿತೀನಿ ಅಂತ. ಹೌದು, ಬಟ್ ಈ ಬಣ ಬಡಿದಾಟ ಮತ್ತು ಈ ಲಾಭಿಗಳೇನಿದಾವೆ, ಜನಕ್ಕಂತೂ ಒಂಥರ ಒಂದು ಕಡೆ ಮಜಾ ಕೊಡ್ತಾ ಇದೆ. ಯಾಕಾದರೂ ಇವ್ರನ್ನ ತಂದು ಅನ್ನುವಂಥ ಒದ್ದಾಟದೂ ಒಂಥರ ಹೇವರಿಕೆ ಬಂದ್ಬಿಟ್ಟಿದೆ. ಹೌದು, ಅಂದ್ರೆ ಜೊತೆಗೆ ಎಲ್ಲೋ ಒಂದು ಕಡೆ ಈ ಯುವ ಸಮುದಾಯ ಎದ್ದಿರುವಂಥದ್ದೇನಿದೆ, ನಮ್ಮನ್ನ ಇವ್ರು ಪರಿಗಣಿಸ್ತಾನೆ ಇಲ್ಲಲ್ಲ ಅಂತ ಒಂದು ಬಂದ್ಬಿಡ್ಬೇಕು ಅವ್ರ ತಲೆಗೆ. ಹೌದು, ಸೊ ಇಲ್ಲಿ ನೋಡಿದ್ರೆ ಡಿ ಕೆ ಅವರ ಸ್ಥಾನಕ್ಕೆ ನಾನೊಂದು ಅಪ್ಪಟ
ಸ್ಥಾನದ ಆಕಾಂಕ್ಷಿ ಅನ್ನುವಂಥದ್ದನ್ನು ಇವತ್ತು ಸ್ಪಷ್ಟವಾಗಿ ಕೂತ್ಕೊಂಡು ಹೇಳ್ಬಿಟ್ಟಿದ್ದಾರೆ. ಮೊದಲಿಂದನೂ ಹೇಳ್ತಾ ಬಂದಿದ್ದಾರೆ. ಇವತ್ತು ಈ ಬಿಸಿಯಲ್ಲಿ ಬಿಟ್ಟಿರುವಂಥದ್ದೇನಿದೆ, ರಾಜಣ್ಣ ಇವರು ಹೈಕಮಾಂಡ್ಗೆ ಹೋದ ಮೇಲೆ ಏನು ಬೆಳವಣಿಗೆ ಆಯಿತು ಅನ್ನೋದನ್ನು ಇವತ್ತು ಬಿಟ್ಟಿರುವಂಥದ್ದು ಒಂದು ಸೂಚನೆ ಇದು. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇವತ್ತಿನ ಅವ್ರ ಮಾತಲ್ಲಿ ಅನಿಸ್ತಾ ಇರೋದು, ಅವ್ರು ಹಿರಿಯರಿದ್ದಾರೆ, ಅವರು ನಮ್ಮ ಸ್ನೇಹಿತರಿದ್ದಾರೆ, ನಮ್ಮ ಕಾರ್ಯಾಧ್ಯಕ್ಷರಾಗಿದ್ದರು, ನಾವು ಜೊತೆಗಾರರು ಅನ್ನುವಂಥದ್ದೇನಿದೆ, ಜೊತೆಗಾರರು ನಮ್ಗೆ ಇಡ್ತಾ ಇದಾರಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಾ ಇರ್ಬೋದು. ಪ್ರಸ್ತಾಪ ಜೊತೆಗೆ ಇದ್ದುಕೊಂಡೇ ನಮ್ಗೆ ಈ ರೀತಿ ಆಗ್ತಾ ಇದೆಯಲ್ಲ ಅನ್ನುವಂಥದ್ದು ಕೂಡ ಅವ್ರ ಮಾತಲ್ಲಿ ಇತ್ತು. ಮಾರ್ಮಿಕವಾಗಿ ಮಾತಾಡ್ತಾ ಇದ್ರು. ಅದೇ ರೀತಿ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವರ ಅಧ್ಯಕ್ಷಗಿರಿಯ ಲಾಬಿ ಮೊದಲಿಂದನೂ ಇತ್ತು, ಇವತ್ತು ಅದನ್ನು ಮುನ್ನೆಲೆಗೆ ತಂದು ಬಿಟ್ಟಿದ್ದಾರೆ. ಅಂದರೆ ನಿಮ್ಮ CM ಇದ್ರ ಜೊತೆಗೆ ಇಲ್ಲೂ 31 ಜನ ನಿನ್ನೆ ಸಚಿವ ಸ್ಥಾನಕ್ಕೆ ಮೊದಲ ಬಾರಿ ಆಯ್ಕೆಯಾಗಿರೋರಿಗೆ ಕೊಡಿ, ಅವಕಾಶಗಳನ್ನ ಕೊಡಿ ಅಂತ ಬಿಟ್ಟಿದ್ದು. ದಿನೇ ದಿನೇ ಏನಾದರೂ ಬೆಳವಣಿಗೆ ಇಟ್ಕೊಂಡು ಮಾಧ್ಯಮಕ್ಕೆ ಹಾರ ಆಗ್ತಾ ಇದೆ. ಹೌದು, ಯಾವುದನ್ನ ಬದಿಗೆ ಸರಿಸೋದಕ್ಕೂ ಅಥವಾ ಏನಕ್ಕೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದೊಂದು ಸರ್ಕನ್ನಂತೂ ಪ್ರತಿದಿನ ಬಿಡ್ತಾ ಇದ್ದಾರೆ. ಪ್ರತಿ ದಿನಕ್ಕೊಂದೊಂದು ಸರ್ಕ್ ಬಿಡ್ತಾ ಇದ್ದಾರೆ. ಯಾರೂ ಇಲ್ಲ ಅಂತಂದ್ರೆ ಇಕ್ಬಾಲ್ ಹುಸೇನ್ ಮುಂದೆ ಬಂದ್ಬಿಡ್ತಾರೆ. ಹೌದು, ಇಲ್ಲ ಪ್ರದೀಪ್ ಈಶ್ವರ್ ಬಂದ್ಬಿಡ್ತಾರೆ. ಒಂದಷ್ಟು ಮಾಹಿತಿ ಕೊಟ್ಬಿಟ್ಟು ಹೊಟ್ಬಿಡ್ತಾರೆ. ಹೌದು, ಹಂಗಾಗಿ ಈ ಸರ್ಕಾರ ಒಂಥರ ಮಜಾ, ಸಮಾಜಕ್ಕೊಂದು ಏನು ಕೊಟ್ಟಿಲ್ಲ ಅಂತಂದ್ರೂ ಒಂದು ಮಜಾ ಕೊಡ್ತಾ ಇದೆ. ಅದಕ್ಕೋಸ್ಕರನೇ ಗ್ಯಾರಂಟಿ ಕೊಟ್ಟು ಈಗ ಒಂಥರ ಮಜಾ ಕೊಡ್ತಾ ಇದೆ ಅಂತ. ಅದಕ್ಕೆ ವಿಪಕ್ಷನ ಪರಿಷತ್ ನಾಯಕ ಚಲವಾದಿ ಅವರು ಅದೇ ಒಂದ್ ರೀತಿ ಟೀಕೆ ಮಾಡ್ತಿದ್ರು, ಇದು ಸಮಾಜವಾದಿಯ ಚಿಂತನೆಗಳಿಲ್ಲ, ಮಜವಾದಿ ಚಿಂತನೆಗಳು ಮುಳುಗಿದೆ ಅಂತ. ಅದು ಸ್ವಲ್ಪ ಆ ಮಟ್ಟದ ಚಿಂತನೆ ಅಡಿಯಲ್ಲೇ ಬಂದಿರೋದ್ರಿಂದ ಬಿಜೆಪಿಗರು ಕೂಡ ಏನು ಸಾಕಷ್ಟು ಮಜಾ ಕೊಟ್ಟಿರೋದ್ರಿಂದ, ಆಪರೇಷನ್ ಕಮಲ ಅದು ಇದು ಮಾಡಿ ಒಂದಷ್ಟು ಮಜಾ ಕೊಟ್ಟಿರೋದ್ರಿಂದ, ಅವರು ಆ ಪಕ್ಷದಿಂದ ಬಂದಿರೋದ್ರಿಂದ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಅವ್ರಿಗೆ ಮಾತ್ರ ಸಾಧ್ಯ. ಹಾಗಾಗಿ ಅವರು ಅದೇ ರೀತಿ ಸಮರ್ಥಿಸ್ಕೊಂಡು ಹೇಳಿದ್ದಾರೆ ಅಂತ ಅನ್ಸುತ್ತೆ.